ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಡಿ.ಕೆ. ಶಿವಕುಮಾರ್ ಅವರು ಗುಟ್ಕಾ ಮತ್ತೆ ಪಾನ್ ಮಸಾಲಾನ ಬ್ಯಾನ್ ಮಾಡಿದ್ರು. ಆದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ನ 2 ದಿನದಲ್ಲಿ ವಾಪಸ್ ತಗೊಂಡ್ರು. ಯಾಕೆ ಅಂತೀರಾ? ಮಲ್ನಾಡ್ ರೀಜನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು. ಕೊಡಗು, ಚಿಕ್ಕಮಗಳೂರು, ಹಾಸನ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ರೀಜನ್ ಗಳಲ್ಲಿ ಅಡಿಕೆ ತುಂಬಾನೇ ಬೆಳೀತಾರೆ. ಸೊ ಇಲ್ಲಿ ರೈತರು ಕೂಡ ಅವರ ಜೀವನ ನಡೆಸೋದಕ್ಕೆ ಈ ಬೆಳೆಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮಲ್ನಾಡ್ ರೀಜನ್ MP MLAಗಳು ಕೂಡ ಇದಕ್ಕೆ ಎಗೇನ್ಸ್ಟ್ ಆಗಿ ನಿಂತರು. ನಮ್ ರೈತರು ಅವರ ಇನ್ಕಮ್ಗೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ದಯವಿಟ್ಟು ಇದನ್ನ ಬ್ಯಾನ್ ಮಾಡಬೇಡಿ ಅಂತ ಕೇಳ್ಕೊಂಡ್ರು. CMಗೆ ಒಂದು ಮನವಿ ಮಾಡಿದ್ರು. ಅಷ್ಟೇ ಅಲ್ಲದೆ ಆಪೋಸಿಟ್ ಪಾರ್ಟಿಗಳೇನಿದೆ ಅವು ಕೂಡ ಎಗೇನ್ಸ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಿಂತ್ಕೊಂಡ್ರು. ಅದಕ್ಕೋಸ್ಕರ ಏನ್ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ರು ಅದನ್ನ ವಿಡ್ರಾ ಮಾಡಿದ್ರು. ಸೊ ಇನ್ಮೇಲೆ ಯಾವುದೇ ಪಾನ್ ಆಗ್ಲಿ ಗುಟ್ಕಾ ಮಸಾಲ ಆಗ್ಲಿ ಬ್ಯಾನ್ ಮಾಡೋದಿಲ್ಲ ನಾವು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಮತ್ತೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಕಾಡ್ತಾನೆ ಇದೆ, ಮಲ್ನಾಡ್ ಅನ್ನೋ ಒಂದು ಚಿಕ್ಕ ರೀಜನ್ ಅಲ್ಲಿ ರೈತರು ಜೀವನ ಸಾಗಿಸೋದಕ್ಕೋಸ್ಕರ ಎಷ್ಟೊಂದ್ ಜನ ಕ್ಯಾನ್ಸರ್ ಇಂದ ಬಳಲ್ಬೇಕಾ ಅಂತ. ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಆದ್ರೆ ನಿಮಗೆ ಗೊತ್ತಿರಬೇಕು ಒಳ್ಳೇದನ್ನ ಮಾತ್ರ ತಗೊಂಡು ಕೆಟ್ಟದನ್ನ ಬಿಡಬೇಕು ಅಂತ. ಸೊ ಹಾಗೆ ನೋಡೋಕಾದ್ರೆ ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಫುಡ್ ಅಡಲ್ಟ್ರೇಷನ್ ಆಗಿರ್ಬೋದು, ಫುಡ್ಗೆ ಕಲರ್ ಹಾಕೋದು ಇರ್ಬೋದು, ಇದನ್ನೆಲ್ಲ ಕೂಡ ಬ್ಯಾನ್ ಮಾಡ್ಬೋದು. ಆದ್ರೆ ಎಲ್ಲಾನು ಬ್ಯಾನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಎಷ್ಟೊಂದ್ ಜನ ಇದ್ರ ಮೇಲೆ ಜೀವನ ನಡೆಸ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಆರೋಗ್ಯ ನಮ್ಮ ಕೈಲಿ ಅನ್ನೋಗೆ ನಮ್ಮ ಜೀವನನ ನಾವೇ ನೋಡ್ಕೋಬೇಕು, ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು.